ಸಿದ್ದರಾಮಯ್ಯವರ ರಾಜಕೀಯ ರಾಯಭಾರಿ ಯತೀಂದ್ರ ಸಿದ್ದರಾಮಯ್ಯವರು ಅಂತ ಹೇಳ್ಬೋದು ಮುಂದಿನ ಪೀಳಿಗೆಯನ್ನು ಉಳಿಸಿಕೊಂಡು ಹೋಗೋದ್ರಲ್ಲಿ. ರಾಯಭಾರಿ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಅವರ ರಾಜಕಾರಣದಲ್ಲಿ ಏನು ಸಿದ್ಧಾಂತ ತತ್ವ ಆದರ್ಶಗಳನ್ನು ಇಟ್ಕೊಂಡಿದ್ರಲ್ಲ ಅದರ ವಾರಸುದಾರನಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇದೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಬೇಕಾದ್ರೆ ಬಹಳಷ್ಟು ಬಾರಿ ತಮ್ಮ ಹೇಳಿಕೆಗಳನ್ನು ಗಮನಿಸಿದ್ರೆ 5 ವರ್ಷ ಪೂರ್ಣಾವಧಿಯನ್ನು ಪೂರೈಸ್ತಾರೆ ಅಂತ ಹೇಳಿ. ಹೌದು, ನನಗೆ ಅವಾಗ ಹಾಗೆ ಅನ್ನಿಸ್ತಿರ್ತಿತ್ತು. ಯಾಕೆಂತಂದರೆ ಅವ್ರನ್ನ ಮಧ್ಯದಲ್ಲೇ ಕೆಳಗಿಳಿಸ್ತಾರೆ ಅನ್ನೋ ಯಾವುದೇ ಒಂದು ಸೂಚನೆ ಹೈಕಮಾಂಡ್ ನಮಗಂತೂ ಸಿಕ್ಕಿರಲಿಲ್ಲ. ಮತ್ತು ತಂದೆಯವರು ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ಮಧ್ಯದಲ್ಲೇ ಇಳಿಸೋದಕ್ಕೆ ಯಾವುದೇ ಕಾರಣಗಳು ನನಗೆ ಆಗ ಕಾಣಿಸ್ತಿಲ್ಲ. ಸೊ ಹಾಗಾಗಿ ನನಗೆ ಏನು ಮಾಹಿತಿ ಇತ್ತು, ನನಗೇನು ಅನ್ನಿಸ್ತಿತ್ತು ಅದನ್ನು ಹೇಳಿದ್ದೆ. 5 ವರ್ಷ ಅವರೇ ಮುಂದುವರಿತಾರೆ ಅಂತ. ಸರ್, ಈ ರಾಜ್ಯದ ಸಾಮಾನ್ಯ ಜನ ಅಥವಾ ವಿರೋಧ ಪಕ್ಷಗಳು ಇಷ್ಟು ಸಲೀಸಾಗಿ ಅಧಿಕಾರ ವರ್ಗಾವಣೆ ಇಷ್ಟು ಸಲೀಸಾಗಿ ಆಗುತ್ತೆ ಅಂತ ಅಂದ್ಕೊಳ್ಳೇ ಇಲ್ಲ. ವಿರೋಧ ಪಕ್ಷಗಳಿಗೊಂದು ಅಸ್ತ್ರ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು, ಅದು ಕೂಡ ಸಿಗಲಿಲ್ಲ. ಹೇಗೆ ಸಾಧ್ಯ ಆಯಿತು ಇದು? ಅದಕ್ಕೆ ಕಾರಣ ತಂದೆಯವರ ಸೈದ್ಧಾಂತಿಕ ಬದ್ಧತೆಯೇ ಕಾರಣ. ಮತ್ತು ಅವ್ರು ಯಾವತ್ತೂ ಕೂಡ ಅಧಿಕಾರದ ಮೇಲೆ ಬಹಳ ವ್ಯಾಮೋಹ ಇಟ್ಕೊಂಡಿರೋರಂತಲ್ಲ. ಅವ್ರಿಗೆ ಅಧಿಕಾರ ಒಂದು ಮೀನ್ಸ್ ಅಷ್ಟೇ, ಜನರ ಸೇವೆ ಮಾಡೋದಕ್ಕೆ. ಅದಕ್ಕಿಂತ ಹೆಚ್ಚಾಗಿ ಅವರೇನು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಒಂದು ಮಾಧ್ಯಮ ಅಷ್ಟೇ ಅಧಿಕಾರಕ್ಕೆ. ಸೊ ಅಧಿಕಾರ ಬೇಕೇ ಬೇಕು ಅಂತ ಅವ್ರು ಯಾವತ್ತೂ ಕೂಡ ಹಪಾಹಪಿ ಮಾಡಿದವರಲ್ಲ. ಸೊ ಹಾಗಾಗಿ ಮತ್ತು ರಾಹುಲ್ ಗಾಂಧಿಯವ್ರ ಬಗ್ಗೆ ಅವ್ರಿಗೆ ಅಪಾರ ಗೌರವ ಇತ್ತು, ಗಾಂಧಿ ಫ್ಯಾಮಿಲಿಯವ್ರ ಬಗ್ಗೆ. ಯಾಕೆಂದರೆ ಮೊದಲು ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡ್ಬಂದದ್ದವರು ಸೋನಿಯಾ ಗಾಂಧಿಯವರು. ಅದಾದಮೇಲೆ ನಂತರ ಪಕ್ಷದಲ್ಲಿ ಅವರಿಗೆ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿಕೊಟ್ರು. ನಂತರ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಅವಕಾಶ ಮಾಡಿಕೊಟ್ರು. ಸೊ ಹಾಗಾಗಿ ಅವ್ರ ಬಗ್ಗೆ ಬಹಳ ಗೌರವ ಇತ್ತು. ಮತ್ತು ಅವ್ರು ಮೊದಲಿಂದನೂ ಹೇಳ್ಕೊಂಡು ಬರ್ತಾಯಿದ್ರು, ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ನಾನು ಸ್ಥಾನ ಬಿಟ್ಕೊಡ್ತೀನಿ ಅಂತ ಹೇಳಿ. ಸೊ ಅವ್ರ ಮಾತಿಗೆ ಬದ್ಧವಾಗಿ ಉಳ್ಕೊಂಡ್ರು. ಇವತ್ತಿಗೆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ತನ್ನ ಅಧಿಕಾರ ಬಿಟ್ಟು ಕೊಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಕಸರತ್ತು ಮಾಡ್ತಾನೆ, ಏನೆಲ್ಲ ಸರ್ಕಸ್ ಮಾಡ್ತಾನೆ ಅಂತ ನೋಡ್ತೀವಿ ಸರ್. ಆದರೆ ಸಿದ್ದರಾಮಯ್ಯವರು ಅಷ್ಟು ಸುಲಭವಾಗಿ ಬಿಟ್ಕೊಟ್ಟಿದ್ದಿದೆಯಲ್ಲ, ಅದೊಂದು ಮೇಲ್ಪಂಕ್ತಿ ಹಾಕಿದ್ರು ದೇಶಕ್ಕೆ ಅಂತ. ಬಟ್ ನಾನು ಈಗಾಗಲೇ ಹೇಳಿದಾಗೆ ತಂದೆಯವ್ರಿಗೆ ಯಾವತ್ತೂ ಕೂಡ ಅಧಿಕಾರದ ಮೇಲೆ ವ್ಯಾಮೋಹ ಇರಲಿಲ್ಲ. ಅವ್ರಿಗೆ ಇದ್ದಿದ್ದು ಜನರ ಸೇವೆ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಅವಕಾಶ ಸಿಕ್ಕಿತ್ತು. ಇನ್ನೂ ಒಂದಷ್ಟು ಅವಕಾಶ ಸಿಕ್ಕಿದ್ರೆ ಸಂತೋಷ ಪಟ್ಟಿರೋರು. ಬಟ್ ಆದರೆ ಅವರು ಮೊದಲೇ ಮಾತು ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರಿಗೆ. ಸೊ ಹಾಗಾಗಿ ಅವ್ರ ಮಾತನ್ನ ಉಳಿಸ್ಕೊಂಡು. ಸರ್, ಕಳೆದ 2 ಮುಖ್ಯಮಂತ್ರಿಗಳು ಅಧಿಕಾರ ತ್ಯಾಗ ಮಾಡಬೇಕಾದ್ರೆ ಏನೆಲ್ಲ ಸರ್ಕಸ್ ನಡೀತು ನೋಡಿದ್ದೇವೆ ಸರ್. ಬಲವಂತವಾಗಿ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಲಾಯಿತು. ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಅಂತೂ ಸುದೀರ್ಘವಾದಂಥ ಬಹಳ ದೊಡ್ಡ ಹೋರಾಟ ಆಯಿತು, ಬಾಂಬೆ ದಿನಗಳಿಂದ ಹಿಡಿದುಕೊಂಡು. ಆದರೆ ಇಷ್ಟು ಸಲೀಸಾಗಿ ಶುರುವಾಯಿತು ಅಂತ ಹೇಳಿದ್ರೆ ಒಂದು ತಾಳ್ಮೆ ಜೊತೆಗೆ ಒಂದು ಪ್ರಬುದ್ಧ ರಾಜಕಾರಣವೇ ಕಾರಣ ಆಯಿತು ಅಂತ ಹೇಳ್ಬೋದಾ? ಹೌದೌದು. ತಂದೆಯವರು ಯಾವಾಗಲೂ ಕೂಡ ಒಬ್ಬರು ಮುತ್ಸದ್ದಿ ರಾಜಕಾರಣಿಯಾಗೇ ನಡ್ಕೊಂಡ್ಬಂದಿರೋದು. ಅವರು ಇಡೀ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಅವರು ಚೀಪ್ ಪಾಲಿಟಿಕ್ಸ್ ಮಾಡಿಲ್ಲ, ಅಧಿಕಾರದಿಂದ ಹೋಗಿಲ್ಲ. ಸೊ ಹಾಗಾಗಿ ಈಗಲೂ ಕೂಡ ಆ ರೀತಿ ನಡ್ಕೊಳ್ಬೇಕಾದಂತಹ ಅವಶ್ಯಕತೆ ಅವ್ರಿಗೆ ಕಾಣಿಸಿಲ್ಲ.